ಯಲ್ಲಾಪುರದಲ್ಲಿ ಸಂಭವಿಸಿದ ಭೀಕರ ಅಪಘಾತ. ಈ ಅಪಘಾತ ಪ್ರಕರಣದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರು ಇದೀಗ ಅವರ ಆಕ್ರಂದನ್ನ ಮುಗಿಲು ಮುಟ್ಟಿದೆ. ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ಕರುಣಾಜನಕ ಕಥೆ. ಯಲ್ಲಾಪುರ ಅಪಘಾತ ಪ್ರಕರಣದ ಹಿಂದೆ ಒಂದೊಂದು ಕರುಣಾಜನಕ ಕಥೆಗಳಿದೆ. ಮೃತಪಟ್ಟವರ ಮನೆಗಳಲ್ಲಿ ಇದೀಗ ಕಣ್ಣೀರಿನ ಕೋಡಿಯೇ ಹರಿತಾ ಇದೆ. ಆಧಾರ ಸ್ತಂಭವಾಗಿದ್ದವರೇ ಇದೀಗ ಇಲ್ಲದಾಗಿದ್ದಾರೆ. ಜಲಾಲ್ನನ್ನ ಕಳೆದುಕೊಂಡು ಗರ್ಭಿಣಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಯಲ್ಲಾಪುರದ ಬಳಿ ನಡೆದಿರ್ತಕ್ಕಂಥ ಭೀಕರ ಅಪಘಾತದಲ್ಲಿ ಒಂದು ಕಡೆ 10 ಜನ ಈಗಾಗಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು 10 ಜನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಇದರಲ್ಲಿ ಜಲಾಲ್ ಅಂತಕ್ಕಂಥ ಯುವಕ ಕೂಡ ಏನು ಅಲ್ಲಿಂದ ಕಿಮ್ಸ್ ಆಸ್ಪತ್ರೆಗೆ ಬರುವ ಮಧ್ಯೆ ಸಾವನ್ನಪ್ಪಿರ್ತಕ್ಕಂಥದ್ದು ಒಂದು ಮಮ್ಮಲ ಮರುಗುವಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ಜಲಾಲ್ನ ಸಂಬಂಧಿಕರ ಜೊತೆಗಾರ ಅವ್ರನ್ನ ಮಾತಾಡ್ತೀನಿ. ಸರ್, ಏನಾಗಿತ್ತು? ಯಾವಾಗ ಬರಲ್ರಿ? ಏನಾಗೈತೆ ಅಂದ್ರೆ ಇವರು ವಾರಕ್ಕೊಂದ್ಸರಿ ವ್ಯಾಪಾರಕ್ಕೆ ಹೋಗ್ತಿದ್ರಿ. ಎಲ್ಲಿಗೆ? ಹುಬ್ಳಿಲಿಂದ್ರ ಸವಣೂರ್ಲಿಂದ್ರ ಗೋವಾಗೆ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ತರಕಾರಿ ತೊಗೊಂಡು ನಿನ್ನೆ ರಾತ್ರಿ 2 ಗಂಟೆಗೆ ಯಲ್ಲಾಪುರ ಹತ್ರ ಟ್ರಕ್ ರೀ, ದೊಡ್ಡ ಟ್ರಕ್ನಾಗ ಗಾಡಿ ಪಲ್ಟಿ ಆಗಿ ಈಗ ಜಲಾಲ್ ಅನ್ನೋನಿಗೆ 3 ಮಕ್ಕಳದವ್ರಿ, 2 ಹೆಣ್ಣು 1 ಗಂಡು, ಮತ್ತು ಹೆಣ್ತಿ ಒಟ್ಲಿದಾಳ್ರಿ, 6 ತಿಂಗಳು ಒಟ್ಲಿ ಗರ್ಭಿಣಿ ಇದ್ದಾಳೆ. ಏನಂದ್ರೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಮನೆ ನಡೆಸೋನು ಇವನ ಬಡವ. ಅದಕ್ಕೆ ನಾವು ಏನು ಕೇಳೋದಂದ್ರೆ ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ಬಡವರಿಗೆ ಪರಿಹಾರ ಕೊಡಿಸ್ರಿ. ನಮ್ಮ ಸ್ಥಳೀಯ ಶಾಸಕರಾದಂಥ ಇವರು ಸನ್ಮಾನ್ಯ ಅಬ್ಬಯ್ಯ ಸಾಹೇಬ್ರಿಗೂ ಅವ್ರಿಗೂ ಇದನ್ನು ಕೊಡಿಸ್ರಿ, ಪರಿಹಾರ ಕೊಡಿಸ್ರಿ ಅಂತಂದು ಈಗ ಶಿಗ್ಗಾಂವ್ ತಾಲೂಕಿನಾಗ ಯಾಶೀನ್ ಪಠಾಣ್ ಅವ್ರಿಗೂ ಅದನ್ನು ನಾವು ಕೇಳೋದ್ರಿ. ಬಡವ್ರು ಯಾಕಂದ್ರೆ ನನ್ನ ದೋಸ್ತನ ಅಳಿಯಾರಿ ಇಲ್ಲೇ ಇದ್ರೆ ಹುಬ್ಬಳ್ಳಿಯಲ್ಲೇ ವಾಸ ಮಾಡ್ತಿದ್ರು, ಮತ್ತು ಸವಣೂರಾಗೂ ಭಾಳ ಅಲ್ಲಿ ಜನನೂ ಭಾಳ ತೀರ್ಕೊಂಡಾರ. ಅದ ನಾವು ಎಲ್ಲರಿಗೂ ಮನವಿ ಮಾಡೋದು ಅದು ಒಂದೇ ಸರ್. ನಮ್ಮ ಅಳಿಯ ನಿನ್ನೆ ಇದ್ದ, ಇವತ್ತು ತಮ್ಮ ಜೊತೆಗಿಲ್ಲ. ಎಲ್ಲರೂ ಹಮಾಲಿ ಎಲ್ಲರೂ ಮಾಡೋರು ರೀ ಇವರು ತಮ್ಮ ಮನೆಗೆ ತಾವು ಅವರ ಆಧಾರ ಇದ್ದವ್ರು ರೀ ಎಲ್ಲರೂ. ನಾವು ಏನೈತಿ ಏನು ಹೇಳಬೇಕು ನಮ್ಗೆ ಅರ್ಥ ಆಗ್ತಾಯಿಲ್ಲ. ನೋಡಿರಿ, ನಾವು ತಮ್ಮಿಂದ ಏನಾಗತ್ತೆ ಅದು ಮಾಡಿಕೊಟ್ರಿ ಅಷ್ಟೆ. ಅವ್ರ ವೈಫ್ಗೆ ಅವ್ರ ಮಕ್ಕಳಿಗೆ ಏನಾರ ಸ್ವಲ್ಪ ಆಧಾರ ಆದಂಗೆ ಮಾಡಿಕೊಡ್ರಿ ಅಷ್ಟೆ. ತುಂಬ ಗರ್ಭಿಣಿ 6 ತಿಂಗಳು ಅದಲ್ರಿ, 3 ಮಕ್ಕಳು ಅದಾವೆ, ಒಬ್ಬ ಗಂಡು ಮಗ, 2 ಹೆಣ್ಮಕ್ಳು ಅದಾರ ರೀ. ಅವರು ಫ್ಯೂಚರ್ ಏನು ಮಾಡ್ತೀರಿ ನೋಡ್ರಿ, ಮಾಡಿಕೊಡ್ರಿ ಸ್ವಲ್ಪ ಪ್ಲೀಸ್. ಪ್ರತಿ ವಾರ ಇವರು ವ್ಯಾಪಾರಕ್ಕಾಗಿ ಹೋಗ್ತಾ ಇದ್ರೆ ಎಲ್ಲೆಲ್ಲಿ ಹೋಗ್ತಾ ಇದ್ರಿ ಸರ್? ಹಮಾಲಿ ಮಾಡಕ್ಕೆ ಹೋಗ್ತಿದ್ರಿ ಇವರು, ಎಲ್ಲ ತರಕಾರಿ ಎಲ್ಲ ಹಮಾಲಿ ಮಾಡಕ್ಕೆ ಹೋಗ್ತಿದ್ರಿ. ಇದಿಷ್ಟು ಅಪಘಾತ ಪ್ರಕರಣದಲ್ಲಿ ಸಾವನ್ನಪ್ಪಿರ್ತಕ್ಕಂತಹ ಬಹುತೇಕ ಕುಟುಂಬಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇದೇ ಅಪಘಾತ ಪ್ರಕರಣದಲ್ಲಿ ಸಾವನ್ನಪ್ಪಿದ ಅಸ್ಲಂ ಹಾಗೆ ಅಲ್ಫಾಸ್ ಕುಟುಂಬದಲ್ಲಿ ಇದೀಗ ನೀರವ ಮೌನ. ಕೇವಲ 8 ತಿಂಗಳ ಹಿಂದಷ್ಟೇ ಮದುವೆಯಾಗಿತ್ತು ಅಸ್ಲಂ ಅವರಿಗೆ. ಇಬ್ಬರ ದುರ್ಮರಣದ ಸುದ್ದಿ ಕೇಳಿ ಬೆಚ್ಚಿ ಬಿತ್ತಿದೆ ಕುಟುಂಬ. ಇಬ್ಬರನ್ನ ನೆನೆದು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ಕುಟುಂಬಸ್ಥರು. ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಮೃತ ಅಸ್ಲಂ 8 ತಿಂಗಳ ಹಿಂದಷ್ಟೇ ಈತನ ವಿವಾಹವಾಗಿತ್ತು. ಈಗ ಅಪಘಾತ ಪ್ರಕರಣದಲ್ಲಿ ಈತ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರು ಈತನನ್ನ ನೆನೆದು ಸಹಜವಾಗಿ ಕಣ್ಣೀರು ಹಾಕ್ತಿರೋದು. ಮತ್ತೊಂದು ಕಡೆ ದೃಶ್ಯದಲ್ಲಿ ಘಟನೆ ನಡೆದ ಸ್ಥಳದ ಸದ್ಯದ ಪರಿಸ್ಥಿತಿಯನ್ನ ಕೂಡ ಗಮನಿಸ್ತಾ ಇದ್ವಿ. ಭೀಕರ ಅಪಘಾತ, 10ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳೆದುಕೊಂಡಿರುವ ಘಟನೆ ಇವತ್ತು ಬೆಳಂಬೆಳಗ್ಗೆ ನಡೆದಿರೋದು. ಇನ್ನು ಅನೇಕರು ಗಾಯಾಳುಗಳಾಗಿದ್ದಾರೆ. ಈ ಪ್ರಕರಣದಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಿಸುವ ಭರವಸೆಯನ್ನು ಸರ್ಕಾರ ನೀಡಿದೆ. ಹಾಗೆ ಮೃತಪಟ್ಟವರ ಕುಟುಂಬಸ್ಥರಿಗೆ ಪರಿಹಾರವನ್ನು ನೀಡೋದಾಗಿಯೂ ಕೂಡ ಸರ್ಕಾರ ಘೋಷಿಸಿದೆ. ಮತ್ತೊಂದು ಕಡೆ ಮೃತ ಇಮ್ತಿಯಾಸ್ ಅವರ ಸ್ವಗ್ರಾಮದಲ್ಲಿ ನೀರವ ಮೌನ. ಸವಣೂರು ಪಟ್ಟಣದಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. 4 ವರ್ಷದ ಹಿಂದೆ ಮೃತ ಇಮ್ತಿಯಾಸ್ ಅವರ ಮದುವೆಯಾಗಿತ್ತಂತೆ. ಪತಿಯನ್ನ ನೆನೆದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇಮ್ತಿಯಾಸ್ ಪತ್ನಿ. ಭೀಕರ ಅಪಘಾತದಲ್ಲಿ ಮೃತರಾದಂತಹ 10 ಜನರಲ್ಲಿ ಈಗ ಇಮ್ತಿಯಾಜ್ ಕೂಡ ಒಬ್ಬರು. ಸವಣೂರಿನಲ್ಲಿ ಈಗ ಸದ್ಯ ಮನೆಯಲ್ಲಿ ನೋಡ್ತಿರುವ ದೃಶ್ಯದಲ್ಲಿ
ಯಾವ ರೀತಿ ಅವ್ರ ಮನೆಯಲ್ಲಿ ಆಕ್ರಂದನ ಮುಗಿದ್ಬಿಟ್ಟಿದೆ ಅಂತಂದ್ರೆ ಕುಟುಂಬಸ್ಥರು ದುಡಿಯುವ ಮಗನನ್ನು ಕಳಿಸ್ಕೊಂಡು ಇವತ್ತು ಸಂಪೂರ್ಣವಾಗಿ ಕಣ್ಣಿನಲ್ಲಿ ಕೈ ತೊಳಿತಿರುವಂತದ್ದು. ತಾಯಿ ಇನ್ನೊಂದು ದೃಶ್ಯದಲ್ಲಿ ನೋಡಿದ್ರೆ ಇವರು ಇಮ್ತಿಯಾಜ್ ಅವರ ತಾಯಿ, ಇಮ್ತಿಯಾಜ್ ಅವರ ತಾಯಿ ಮಗನ ಕಳ್ಕೊಂಡು ಈಗ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಜೀವ ಏನು ನನ್ನ ಲೈಫಲ್ಲಿ ಮತ್ತೆ ಮುಂದೆ ಏನು ಅನ್ನುವಂಥ ಪ್ರಶ್ನೆಯನ್ನು ಕಾಡ್ತಿರ್ತಕ್ಕಂಥ ವಿಚಾರದಲ್ಲಿ ಆಳ್ತಾ ಇರುವಂತದ್ದು. ಕುಟುಂಬಸ್ಥರು ಈಗ ದೂರದ ಊರಿನ ಬರ್ತಿರೋದು. ಇನ್ನೊಬ್ಬರು ನೋಡ್ತಿದ್ರೆ ಅವರು ಇಮ್ತಿಯಾಜ್ ಅವರ ಅಕ್ಕ ಅಂತ ಹೇಳ್ಬೋದು. ಅವರು ಕೂಡ ಈಗ ತಮ್ಮನ್ನ ಕಳೆದುಕೊಂಡು ದುಃಖದಲ್ಲಿ ಕಣ್ಣೀರನ್ನು ಹಾಕ್ತಿರುವಂತದ್ದು. ಕುಟುಂಬಸ್ಥರು ಸಂಬಂಧಿಕರು ಸಂಪೂರ್ಣವಾಗಿ ಮನೆಗೆ ಬಂದು ಅವ್ರಿಗೆ ಸಾಂತ್ವನ ಪ್ರಯತ್ನಿಸ್ತಿದ್ರೆ, ಆದ್ರೆ ಯಾವುದೇ ಕಾರಣಕ್ಕೂ ಅವರು ಅಳವನ್ನು ನಿಲ್ಲಿಸ್ತಾ ಇಲ್ಲ ಅಂತ ಹೇಳ್ಬೋದು. ನನ್ನ ಜೊತೆ ಮಾತಾಡಲಿಕ್ಕೆ ಅವರ ಬ್ರದರ್ ಇದ್ದಾರೆ. ಸರ್, ಏನಾಗ್ಬೇಕು ನಿಮ್ಗೆ ಇಮ್ತಿಯಾಜ್ ಅವರು? ತಮ್ಮ ಆಗ್ಬೇಕು. ಕೆಲಸ ಏನ್ ಮಾಡ್ತಿದ್ರು ಇಮ್ತಿಯಾಜ್ ಅವರು? ತರಕಾರಿ ವ್ಯಾಪಾರ ಮಾಡ್ತಿದ್ರು, ಫ್ರೂಟ್ ವ್ಯಾಪಾರ ಮಾಡ್ತಿದ್ರು. ಪ್ರತಿ ವಾರನೂ ಹೋಗ್ತಾ ಇದ್ರು? ಹೆಂಗೆ? ಪ್ರತಿ ವಾರ ಹೋಗ್ತಿದ್ರು. ಎಷ್ಟು ಜನ ಹೋಗ್ತಾ ಇದ್ರು ಇಲ್ಲಿಂದ ಸೌಳೂರಿಂದ? ಒಂದು 35-40 ಜನ ಹೋಗ್ತಿದ್ರು ಒಂದ ಗಾಡಿ. 45 ಜನ ಒಂದೇ ಗಾಡಿಯಲ್ಲಿ ಹೋಗ್ತಾ ಇದ್ರು ಬಾಡಿಗೆ ಮಾಡ್ಕೊಂಡು. ಈ ವಾರ ಪ್ರತಿ ವಾರ ಅಲ್ಲಿಗೆ ಹೋಗ್ತಾ ಇದ್ರೆ ಹೇಗೆ? ಹೋಗ್ತಾರೆ. ಮನೆ ಹೆಂಗಿದ್ರು ಅವ್ರು? ಹೆಂಗ್ ಚೆನ್ನಾಗಿ ಕೆಲಸಗಳೆಲ್ಲ ಮಾಡ್ತಿದ್ರಂತ? ಎಲ್ಲ ಮನೆಯವರು ನಡೆಸ್ತಿದ್ರು. ನಮ್ ಕಡೆ ಏನಿಲ್ಲ, ನಮ್ಮ ಎಲ್ಲ ವಯಸ್ಸಾಗ್ಯಾವು. ನಾವು ಕೂಲಿ ಕೆಲಸ ಮಾಡ್ತಿದ್ವಿ. ಈಗ ನಮ್ಗೆ ಹೊರೆ ಇಲ್ಲ, ದುಡಿಯೋದೇನಿಲ್ಲ. ಪೂರ ಮಂತ್ಯಾನ್ ನಡೆಸೋಣ ಅವನ. ಆಮೇಲೆ ನಮ್ಗೆ ಸಣ್ಣ ಪುಟ್ಟ ಸಾಲ ಇತ್ತು, ಎಲ್ಲ ಅವನ ಕೊಡ್ತಿದ್ದ, ತಗೊಂತಿದ್ದ, ಎಲ್ಲ ನಡೆಸ್ತಿದ್ದ. ಇಮ್ತಿಯಾಜ್ ಅವ್ರು ಎಷ್ಟು ಜನ ಅಂತಮ್ಮ? ಎಷ್ಟು ಜನ ನೀವು? 4 ಜನ ನಾವು. 4 ಜನ ಹೆಚ್ಚಿಗೆ ಕೆಲಸ ಮಾಡ್ತಾರೆ. ಅವರೇ ಆಗಿದ್ರು. ಅವ್ರ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಅವ್ರಿಗೀಗ? ಒಂದು ಸುಮಾರು 3 ವರ್ಷ ಅಂದ್ರೆ 3 ವರ್ಷಗಳಿಂದ ಮದುವೆ ಆಗಿತ್ತು. ಪತಿ ಪತ್ನಿ ಚೆನ್ನಾಗೇ ಇದ್ರು. ಮನೆಯಲ್ಲಿ ಎಲ್ಲಾ ರೀತಿಯಾಗಿ ಕೆಲಸವನ್ನು ಮಾಡೋದಾಗ್ಲಿ, ನಮ್ಮ ಸಾಲ ಶೂಲ ಆಗಿರ್ಲಿ, ಮನೆ ನಡೆಸೋ ಸಂಪೂರ್ಣ ಕಾರ್ಯವನ್ನ ಇಮ್ತಿಯಾಜ್ ಮಾಡ್ತಾ ಇದ್ರು. ಹೀಗಾಗಿ ಇಮ್ತಿಯಾಜ್ ಇವತ್ತು ನಮ್ಮ ಜೊತೆಗಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂತದ್ದು. ಸದ್ಯಕ್ಕೆ ಮನೆಯ ಜೀವ ಅಂದ್ರೆ ಹಿರಿಯ ಜೀವ ಅವನೇ ಆಗಿದ್ದ. ನಾನು ವಯಸ್ಸಾಗಿದ್ರು ಕೂಡ ಎಲ್ಲ ಮಾತನ್ನ ನಮ್ಮ ತಮ್ಮ ಮಾತನ್ನ ಕೇಳ್ತಾ ಇದ್ದೆ. ಈಗ ಅವನಿಲ್ಲ ಅನ್ನೋದನ್ನ ತಳ್ಕೊಳ್ಳಾಗ್ತಿರೋ ಮಾತನ್ನ ಅವರ ಅಣ್ಣ ತಮ್ಮ ಹೇಳ್ತಿರುವಂತದ್ದು. ಕ್ಯಾಮರಾ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಪರಿಹಾರದ ರೂಪದಲ್ಲಿ ಹಣವನ್ನ ನೀಡುವುದಾಗಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಈ ಬಗ್ಗೆ ಬರೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಗಾಯಾಳುಗಳಿಗೆ ಉಚಿತ ಚಿಕಿತ್ಸೆಯ ವ್ಯವಸ್ಥೆ ಮಾಡುವುದಾಗಿಯೂ ಕೂಡ ಭರವಸೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೃತಪಟ್ಟವರ ಕುಟುಂಬಸ್ಥರಿಗೆ ಪರಿಹಾರವನ್ನ ಕೂಡ ಸರ್ಕಾರದ ಕಡೆಯಿಂದ ಕೊಡಿಸೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಹಾಗೆ ಈ ಅಪಘಾತ ಪ್ರಕರಣದಲ್ಲಿ ಗಾಯಾಳುಗಳಾಗಿದ್ದವರಿಗೆ ಸರ್ಕಾರದ ಕಡೆಯಿಂದ ಉಚಿತ ಚಿಕಿತ್ಸೆ ಕೊಡಿಸುವ ಭರವಸೆಯನ್ನ ಕೂಡ ಮುಖ್ಯಮಂತ್ರಿಗಳು ನೀಡಿದ್ದಾರೆ.